Hello guys, welcome back to my channel. Welcome back to a new vlog. So ನೀವೇನಾದರೂ ನನ್ನ ವಿಡಿಯೋಸ್ನ ಫಾರ್ ದ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲಲ್ಲಿ ಫ್ಯಾಷನ್, ಲೈಫ್ ಸ್ಟೈಲ್, ಕುಕಿಂಗ್, ಟ್ರಾವೆಲ್ ರಿಲೇಟೆಡ್ ಕಂಟೆಂಟ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದು ನಮ್ಮ ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ನಾವು ಡೇ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಮಗೆ ನಿಯರ್ ಬೈ ದಕ್ಷಿಣ ತಿರುಪತಿ ಅಂತ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಒಳ್ಳೆ ಪ್ಲೆಸೆಂಟ್ ಆಗಿತ್ತು. ಪ್ಲೇಸ್ ಕೂಡ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಸೊ ನಾವು ನೆಕ್ಸ್ಟ್ ಹೋಗಿದ್ದು ಹೊಸೂರಲ್ಲಿರೋ ಚಂದ್ರಚೂಡೇಶ್ವರ ಟೆಂಪಲ್ಗೆ. ಇಲ್ಲಿ ರೀಸೆಂಟಾಗಿ ಜಾತ್ರೆ ಕೂಡ ನಡೆದಿತ್ತು. ಇದು ತುಂಬ ಹಳೆ ದೇವಸ್ಥಾನ ಆಗಿರುತ್ತೆ. ಸೊ ಸಂಡೇ ಆಗಿರೋದ್ರಿಂದ ಮತ್ತು ರೀಸೆಂಟಾಗಿ ಜಾತ್ರೆ ಕೂಡ ನಡೆದಿರೋದ್ರಿಂದ ತುಂಬ ಜನ ಇದ್ದರು. ಸೊ ನಿಮಗೆ ಸ್ಪೆಷಲ್ ಕ್ಯೂ ಕೂಡ ಇತ್ತು ಮತ್ತು ನಾರ್ಮಲ್ ಕ್ಯೂ ಕೂಡ ಇತ್ತು ಇಲ್ಲಿ. ಸೊ ದರ್ಶನ ಮಾತ್ರ ತುಂಬ ಚೆನ್ನಾಗಿ ಆಯಿತು ಅಂತ ಹೇಳ್ಬೋದು. ಸೊ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಲೈಕ್ 3 PM ಏನೋ ಆಗಿತ್ತು. ಸೊ ಅಲ್ಲಿಂದ ಬಂದು ಸೊ ನಾನು ಮಾರ್ನಿಂಗೇ ಪ್ಲ್ಯಾನ್ ಮಾಡಿದ್ದೆ ಇವತ್ತು ಐಸ್ ಕ್ರೀಮ್ ಮಾಡಬೇಕು ಅಂತ. ಸೊ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಐಸ್ ಕ್ರೀಮ್ನ ವಿಪ್ಪಿಂಗ್ ಕ್ರೀಮಲ್ಲಿ ಮಾಡ್ತಿದ್ದೆ. ಬಟ್ ವಿಪ್ಪಿಂಗ್ ಕ್ರೀಮ್ ಎಲ್ಲರಿಗೂ ಅವೈಲಬಲ್ ಆಗಿರಲ್ಲ ಅಂತ ಫ್ರೆಶ್ ಕ್ರೀಮಲ್ಲಿ ಈ ಸಾರಿ ಮಾಡಿ ತೋರಿಸೋಣ ಅಂತ ಫ್ರೆಶ್ ಕ್ರೀಮಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ 250 ml ಆಫ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ, 1/2 ಕಪ್ ಆಫ್ ಶುಗರ್ ಪೌಡರ್ ತೊಗೊಂಡಿದ್ದೀನಿ ಮತ್ತು 1 ಟೀಸ್ಪೂನ್ ಆಫ್ ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ. ಸೊ ನಾನು ಡಿಸೈಡ್ ಮಾಡಿದ್ದು ಸ್ಟ್ರಾಬೆರಿ ಫ್ಲೇವರಲ್ಲಿ ಐಸ್ ಕ್ರೀಮ್ ಮಾಡಬೇಕು ಅಂತ. ಸೊ ಸ್ಟ್ರಾಬೆರೀಸ್ ಪ್ಯೂರಿ ಕೂಡ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಹ್ಯಾಂಡ್ ಬ್ಲೆಂಡರ್ ಇಲ್ಲ ಅಂದರೆ ನೀವು ವಿಸ್ಕರ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಮಿಕ್ಸಿ ಕೂಡ ಯೂಸ್ ಮಾಡ್ಬೋದು. ಬಟ್ ಟಿಪ್ ಏನಂದರೆ ನಾವು ಯೂಸ್ ಮಾಡೋ ಬೌಲ್ನ ಮತ್ತು ಮಿಕ್ಸರ್ ಜಾರ್ನ ಅಟ್ಲೀಸ್ಟ್ 1 hour ಮುಂಚೆನೇ ನಾವು ರೆಫ್ರಿಜಿರೇಟ್ ಮಾಡಿ ಕೂಲ್ ಮಾಡಿರಬೇಕು. ಮೇನ್ ರೀಸನ್ ಅದನ್ನ ಯಾಕೆ ಕೂಲ್ ಮಾಡ್ತೀವಿ ಅಂದರೆ ಇವಾಗ ನಾವು ಬೀಟರೇ ಆಗಿರಲಿ, ಮಿಕ್ಸಿ ಜಾರೇ ಆಗಿರಲಿ, ನಾವು ಬೀಟ್ ಮಾಡ್ತಿರ್ಬೇಕಾದ್ರೆ ಹೀಟ್ ತುಂಬ ಪ್ರೊಡ್ಯೂಸ್ ಆಗುತ್ತೆ. ಸೊ ಹೀಟ್ ಪ್ರೊಡ್ಯೂಸ್ ಆದವಾಗ ನಿಮಗೆ ಐಸ್ ಕ್ರೀಮ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಇನ್ ಕೇಸ್ ನೀವೇನಾದರೂ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಅದು ತುಂಬ ಕೂಲಾಗಿರುತ್ತೆ. ಸೊ ನಿಮಗೆ ಐಸ್ ಕ್ರೀಮ್ ತುಂಬ ಒಳ್ಳೆ ಟೆಕ್ಸ್ಚರಲ್ಲಿ ಬರೋ ಪಾಸಿಬಿಲಿಟೀಸ್ ತುಂಬ ಜಾಸ್ತಿ ಇರುತ್ತೆ. ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೆ. ಸೊ ಅದನ್ನು ಕೂಡ ನಾನು 1 hour ಮುಂಚೆನೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಫ್ರೀಝರಲ್ಲ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಅದನ್ನು ತೊಗೊಂಡು ಅದಕ್ಕೆ 2 to 3 ಸ್ಪೂನ್ಸ್ ಅಷ್ಟೇ ನಾನು ಶುಗರ್ ಹಾಕಿದ್ದು. ಸೊ ಅದನ್ನು ಹಾಕಿ ಬೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬೀಟ್ ಮಾಡಿ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆದಮೇಲೆ 1 ಸ್ಪೂನ್ ಆಫ್ ವೆನಿಲಾ ಎಸೆನ್ಸ್ ಹಾಕಿದೆ. ಸೊ ನಾನಿಲ್ಲಿ ಸ್ಟ್ರಾಬೆರಿ ಪ್ಯೂರಿ ಮಾಡಿದ್ದು ಕೂಡ ತುಂಬ ಸಿಂಪಲ್ ಮೆಥಡ್. ಸ್ಟ್ರಾಬೆರಿ ಪ್ಯೂರಿ ಮಾಡೋಕ್ಕೆ ನೀವು ಫ್ರೆಶ್ಲಿ ವಾಶ್ ಸ್ಟ್ರಾಬೆರೀಸ್, ಬೇಕಿಂಗ್ ಸೋಡಾ ಮತ್ತು ಸಾಲ್ಟ್ ಹಾಕಿ ನೀಟಾಗಿ ವಾಶ್ ಮಾಡ್ಕೊಂಡಿರೋ ಸ್ಟ್ರಾಬೆರೀಸ್ನ ನೀವು ಮಿಕ್ಸಿ ಜಾರಲ್ಲಿ ವಾಟರ್ ಏನೂ ಹಾಕ್ಬೇಡಿ. ಸೊ ಆ ಥರನೇ ಬ್ಲೆಂಡ್ ಮಾಡಿದ್ರೆ ನಿಮಗೆ ಪ್ಯೂರಿ ಬರುತ್ತೆ. ಸೊ ಆ ಪ್ಯೂರಿನ ನಾವು ಬೀಟ್ ಮಾಡಿರೋ ಫ್ರೆಶ್ ಕ್ರೀಮ್ ಇದರಲ್ಲಿ ಹಾಕಿ ಮತ್ತೆ ನೀವು ಬೀಟ್ ಮಾಡಿ, ನಾನು ವಿಡಿಯೋನಲ್ಲಿ ತೋರಿಸಿರೋ ಹಾಗೆ ನೀವು ಬೀಟ್ ಮಾಡಿಕೊಂಡ್ರೆ ಸಾಕು. ಮತ್ತು ಅದನ್ನು ನೀವು ಒಂದು ಕಂಟೈನರ್ಗೆ ಪೋರ್ ಮಾಡಿಕೊಂಡು ಆ ಪೋರ್ ಮಾಡಿರೋದನ್ನ ಅಟ್ಲೀಸ್ಟ್ 6 hours ಫ್ರೀಸ್ ಮಾಡ್ಕೊಳ್ಳಿ. ಫ್ರೀಸ್ ಮಾಡಿದ ಆದಮೇಲೆ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಲೈಕ್ ಬೇರೆ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಈಗ ನೀವು ಒಂದು ಮಿಕ್ಸಿ ಜಾರಲ್ಲಿ ನಾವು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರೋ ಈ ಐಸ್ ಕ್ರೀಮ್ನ ಬ್ಲೆಂಡ್ ಮಾಡಬೇಕು. ಇದು ಸೆಕೆಂಡ್ ಸ್ಟೆಪ್, ಇದು ಇಂಪಾರ್ಟೆಂಟ್ ಸ್ಟೆಪ್. ನೀವು ಈ ಥರ ಬ್ಲೆಂಡ್ ಮಾಡಿದ್ರೇ ನಿಮ್ಮ ಐಸ್ ಕ್ರೀಮ್ ಸ್ಮೂತಾಗಿ ಬರೋದು. ನೀವು ಐಸ್ ಕ್ರೀಮ್ ಪಾರ್ಲರ್ಸಲ್ಲಿ ತಿಂತೀರಲ್ಲ, ದ ಮೇನ್ ರೀಸನ್ ಅವರು 2 to 3 times ಐಸ್ ಕ್ರೀಮ್ನ ನೀಟಾಗಿ ಬ್ಲೆಂಡ್ ಮಾಡ್ತಾರೆ. 2 times ಮಾಡಿದ್ರೆ ಸಾಕು. ಸೊ ನೋಡಿ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಲೈವ್ ಪ್ರೂಫ್ ಯಾವ ರೀತಿ ಇದೆ ಅಂತ. ಸೊ ಮತ್ತೆ ಇದನ್ನು ನಾವು ಫ್ರೀಸ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಕಂಟೈನರ್ಗೆ ನಾವು ಐಸ್ ಕ್ರೀಮ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ನೀವು 6 hours ಆಲ್ಮೋಸ್ಟ್ 6 hours ಆಗಿ ಫ್ರೀಸ್ ಮಾಡಿಟ್ಕೊಳ್ಳಿ. ಸೊ ಇಲ್ಲಾಂದರೆ ನೀವು ಓವರ್ ನೈಟ್ ಕೂಡ ಫ್ರೀಸ್ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಆಗಲ್ಲ. ಸೊ ಇವಾಗ 6 hours ಫ್ರೀಸ್ ಮಾಡಾದ್ಮೇಲೆ ನೋಡಿ ನಿಮಗೆ ಈ ಥರ ಕಾಣಿಸುತ್ತಾ ಐಸ್ ಕ್ರೀಮ್ಸ್. ಸೊ ನೀವು
ಹ್ಯಾಪಿಯಾಗಿ ಲೈಕ್ ಕೋನಲ್ಲಿ ಸರ್ವ್ ಮಾಡಿಕೊಂಡು ನಿಮ್ಮ ಐಸ್ ಕ್ರೀಮ್ನ ಎಂಜಾಯ್ ಮಾಡ್ಬೋದು. ಸೊ ಇದಾಗಿರುತ್ತೆ ನಮ್ಮ ಈ ವಿಡಿಯೋ. ಸೊ ನಿಮ್ಗೆ ಏನಾದರೂ ನನ್ನ ರೆಸಿಪೀಸ್ ಇಷ್ಟ ಆಗ್ತಿದ್ರೆ, ನನ್ನ ವಿಡಿಯೋಸ್ ಏನಾದರೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದನ್ನು ಕೂಡ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಾಗಿರುತ್ತೆ ನಮ್ಮ ಈ ವಿಡಿಯೋ. ಸೊ ಇನ್ನೊಂದು ವಿಡಿಯೋನಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. Thank you for watching my vlogs. Thank you for supporting my vlogs. See you in the next video.